ಏನೋ ದೇಶದೆಲ್ಲೆಡೆ ಶುರುವಾಗಿದೆ ಚುನಾವಣಾ ಕಾವು. ದಿಲ್ಲಿಯಲ್ಲಿ ಟಿಕೆಟ್ಗಾಗಿ ಕೈ ನಾಯಕರ ಲಾಬಿ. ನಾಳೆ ಕಾಂಗ್ರೆಸ್ ಫೈನಲ್ ಲಿಸ್ಟ್ಗೆ ರಾಹುಲ್ ಅಂತಿಮ ಮುದ್ರೆ ಸಾಧ್ಯತೆ. ಏನೋ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಹಾಲಿ ಎಲ್ಲರಿಗೂ ಕೊಡಬೇಕಾ, ಕೆಲವರಿಗೆ ಮಾತ್ರ ಕೊಡಬೇಕಾ, ಯಾರನ್ನ ಡ್ರಾಪ್ ಮಾಡಬೇಕಾ, ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅಂತ ದಿಲ್ಲಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದ ಬಗ್ಗೆ ನನ್ನ ನಿರ್ಧಾರ ಹೇಳ್ತೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇಂದು ಹೈಕಮಾಂಡ್ ಮುಂದೆ ನನ್ನ ನಿರ್ಧಾರವನ್ನ ಹೇಳ್ತೀನಿ ಅನ್ನುವಂತ ಮಾತನ್ನ ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನು ಸುಮಲತಾ ಅಂಬರೀಶ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲ್ಲ ಅಂತ ಕಡ್ಡಿ ಮುರಿದಂಗೆ ಸಿದ್ದರಾಮಯ್ಯ ಎರಡನೇ ಬಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಯಾವ ನಾಯಕರು ಸುಮಲತಾ ಹಿಂದೆ ಇಲ್ಲ ಅನ್ನುವಂಥದ್ದನ್ನ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ದಿಲ್ಲಿಯಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಂಡ್ಯ ನಾಯಕರು ಸಭೆಗೆ ಹೋಗದಿರೋ ಬಗ್ಗೆ ನನಗಿನ್ನೂ ಕೂಡ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ ನೋಡ್ಕೊಂಡ್ಬರೋಣ. ಇವತ್ತೇನು ನೋಡೋಣ, ಸ್ಕ್ರೀನಿಂಗ್ ಕಮಿಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಈಗ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ. ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ. ಆ ಲಿಸ್ಟಿನ ಮೇಲೆ ಇಲ್ಲಿ ಚರ್ಚೆ ಆಗ್ತವೆ. ಸರ್, ಈಗ ಜೆಡಿಎಸ್ ಕಾಂಗ್ರೆಸ್ ಸೀಟು ಹಂಚಿಕೆ ಇನ್ನೂ ಬಂದ್ರ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಮತ್ತೆ ಇಲ್ಲಿ ಹೆಂಗ್ ಡಿಸ್ಕಸ್ ಮಾಡ್ತೀರಿ ಸರ್? ಮತ್ತೆ ಹೆಂಗೆ ಡಿಸೈಡ್ ಮಾಡ್ತೀರಿ? ಈಗ ಡಿಸೈಡ್ ಅಂತಂದ್ರೆ ಈಗ ಸಿಟ್ಟಿಂಗ್ ಎಂಪಿಗಳಿಗೆ ಇದು ಮಾಡಬಾರ್ದು ಅಂತ ಇದೆಯಲ್ಲ. ಸಿಟ್ಟಿಂಗ್ ಎಂಪಿಗಳಿರೋ ಕ್ಷೇತ್ರ ಇದೆಯಲ್ಲ, ಅವನ್ನ ಅವರು 2 ಕಡೆ ಇದ್ದಾರೆ, ನಾವು 10 ಕಡೆ ಇದ್ದೀವಿ. 12 ಬಿಟ್ಟು ಇನ್ನು ಉಳಿದವನು 12 ಬಗ್ಗೆನೂ ಚರ್ಚೆ ಮಾಡ್ತೀವಿ. ಉಳಿದವ ಆಮೇಲೆ ಚರ್ಚೆ ಮಾಡ್ತೀವಿ. ಅಂದ್ರೆ ಸಿಟ್ಟಿಂಗ್ ಎಂಪಿಗಳು ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಸಿಟ್ಟಿಂಗ್ ಎಂಪಿಗಳು ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೊಡ್ತೀರಾ? ಇಲ್ಲಪ್ಪ, ಈಗ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿಲಾಗಿರೋದು ಮತ್ತೆ ಸಮನ್ವಯ ಸಮಿತಿಲಾಗಿರೋದು, ಎಲ್ಲೆಲ್ಲಿ ನಮ್ಮವ್ರು ಸಿಟ್ಟಿಂಗ್ ಎಂಪಿಗಳಿದ್ದಾರೆ ಆ ಕ್ಷೇತ್ರಗಳನ್ನ ಕೊಡಕೂಡದು. ಜೆಡಿಎಸ್ಗೆ ಜೆಡಿಎಸ್ನವ್ರು 2 ಇದಾರಲ್ಲ, ಅದನ್ನ ಕೊಡಬಾರ್ದು, ಅದನ್ನ ಕೇಳಬಾರ್ದು ಅಂತ ಆಗಿದೆ. ಈಗ ಕೇಳಿದಾರಮ್ಮ, ಕೊಡ್ತೀವಿ ಅಂತ ಆಗಿಲ್ಲ. ಯಾವುದೂ ಕೇಳಿದಾರ ಅವರು. ಮೈಸೂರು ಕೇಳಿದ್ದಾರೆ. ನಾನು ಹಿಂಗೆ ಹೇಳಿ ಮೈಸೂರು ಕೇಳಿದ್ದಾರೆ. ಮೈಸೂರಿನ ಪೊಲಿಟಿಕಲ್ ಹಿಸ್ಟ್ರಿ ನೋಡಿದಾಗ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಅಲ್ಲಿ ಹೇಳ್ತೀನಿ. ಮೈಸೂರು ಬಿಟ್ಕೊಡಕ್ಕಾಗಲ್ಲ ಅಂತ ನೀವು ಹೇಳ್ತಿದ್ದೀರಂತಲ್ಲ ಸರ್? ನಾನು ಇನ್ನೂ ಭೇಟಿ ಎಲ್ಲೂ ಹೇಳೇ ಇಲ್ಲ ನನ್ನ ಅಭಿಪ್ರಾಯನ. ಈಗ ಹೇಳ್ತೀನಿ ಇಲ್ಲಿ. ಇವತ್ತು ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಫೈನಲ್ ಸರ್? ಫೈನಲ್ ಅಂತಿಲ್ಲ. ಸ್ಕ್ರೀನಿಂಗ್ ಕಮಿಟಿ ಅಷ್ಟು, ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್. ಸರ್, ನೀವು ನೋಡಿದ್ರೆ ಈಗ ಸಿಟ್ಟಿಂಗ್ ಎಂಪಿಗಳು ಜೆಡಿಎಸ್ 2 ಸೀಟ್ ಬಿಟ್ಟಿದ್ದಾರೆ. ಮತ್ತೆ ಸುಮಲತಾ ಅವರು ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನಿಂದ ಮಾಡಲ್ಲ ಅವರು. ಈಗ ಅವರು ಬಿಟ್ಬಿಟ್ಟು ಕಾಂಗ್ರೆಸ್ನಿಂದ ಹೆಂಗ್ ಕ್ಯಾಂಡಿಡೇಟ್ ಮಾಡಕ್ಕಾಗತ್ತೆ? ಕಾಂಗ್ರೆಸ್ ನಾಯಕರು ಅವ್ರಿಗೆ ಬೆನ್ನಿಂದ ನಿಂತಿದ್ದಾರೆ. ಅವರ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ. ಯಾರು ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು. ಹಾಸನದಿಂದ ಎ ಮಂಜು ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸುದ್ದಿ ಇದೆ ಸರ್. ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಅವ್ನು ಬಿಜೆಪಿ ಹೋಗಲ್ಲ. ಎ ಮಂಜು ಸರ್, ಸುಮಲತಾ ಅವರು ಕನ್ವಿನ್ಸ್ ಮಾಡಬೇಕು, ಮತ್ತೆ ಮಂಡ್ಯ ಕಾಂಗ್ರೆಸ್ ನಾಯಕರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಭೆಗಳು ಅಲ್ಲಿ ಕಾಂಗ್ರೆಸ್ ನಾಯಕರು ಬಂದು ಹೋಗೇ ಇರಲಿಲ್ಲ ಅನ್ನೋ ಮಾತುಗಳಿದೆ. ನಂಗೆ ಗೊತ್ತಿಲ್ಲ. ಅದು ಶಿವಕುಮಾರ್ ಕರೆದಿರೋದು ಗೊತ್ತಿಲ್ಲ, ಇವ್ರು ಹೋಗೋದು ಗೊತ್ತಿಲ್ಲ, ಹೋಗದೇ ಇರೋದು ಗೊತ್ತಿಲ್ಲ.